ರೈತರ ಹೋರಾಟದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ರೈತರು ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಬಹಳ ಚೆನ್ನಾಗಿ ಮನದಟ್ಟು ಮಾಡ್ಕೊಂಡಿದ್ದೇವೆ. ಬಹುಶಃ ಇವತ್ತಿನ ಈ ಒಂದು ಹೋರಾಟಕ್ಕೆ ಒಂದು ಕರೆಯನ್ನ ಕೊಟ್ಟು ಇವತ್ತು ನಾವು ನೀವೇನು ಕೂತಿದ್ದೀವಿ. ಒಂದು ನಾನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ, ಇದು ಯಾವುದೋ ಒಂದು ಪಕ್ಷದ ಹೋರಾಟಕ್ಕೆ ಇದನ್ನ ದಯಮಾಡಿ ನನ್ನ ಮನಸ್ಸಿನಲ್ಲಿ ನೀವು ಇಟ್ಕೊಳ್ಳಿ. ಇವತ್ತು ನಾವೆಲ್ಲರೂ ಕೂಡ ಜಾತ್ಯತೀತ ಜನತಾದಳ ಪಕ್ಷದ ವೇದಿಕೆ ಮೇಲೆ ಇರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು, ಮಾಜಿ ಶಾಸಕರು, ಹಾಲಿ ಶಾಸಕ ಮಿತ್ರರುಗಳು, ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥವರು, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು, ಅಭಿಮಾನಿಗಳು, ಆದರೆ ಎಲ್ಲರಿಗಿಂತ ಮಿಗಿಲಾಗಿ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ರೈತ ಮಕ್ಕಳು ಅಂತಕ್ಕಂಥ ಮೊದಲು ನಾವೆಲ್ಲರೂ ಕೂಡ ಒಳ್ಳೆ ಇವತ್ತು ಈ ಮಾತನ್ನ ಒಪ್ಪಳ್ಳೇಬೇಕಾಗ್ತದೆ. ನಾನು ನೀವೆಲ್ಲರಿಗೂ ಕೂಡ ಯಾಕೆ ಕೈ ಜೋಡಿಸಿ ಮನವಿ ಮಾಡಿದೆ ಅಂದ್ರೆ, ಯಾಕಂದ್ರೆ ನೀವೆಲ್ಲ ವಿಜಯನಗರ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಬಳ್ಳಾರಿ ಸೇರಿದಂತೆ ನಮ್ಮ ರಾಯಚೂರು ಜಿಲ್ಲೆಯಿಂದ ಇವತ್ತೇನು ಸಾಕಷ್ಟು ಜನ ಹಲವಾರು ಹಳ್ಳಿಗಳಿಂದ ಬಂದಿದ್ದೀರಿ. ನಮ್ಮ ಪಕ್ಷವನ್ನ ಪ್ರೀತಿಸ್ತೀರಿ, ಗೌರವಿಸ್ತೀರಿ, ಪಕ್ಷದ ಮೇಲೆ ಅಭಿಮಾನವನ್ನ ಇಟ್ಕೊಂಡಿದ್ದೀರಿ. ನೀವೆಲ್ಲರೂ ಇವತ್ತು ಹಾರ, ತೊರೆ, ಶಾಲು, ಬೇಡ ಅಂತ ಬರ್ತೀರಿ. ಅದನ್ನ ಬೇಡ ಅಂತ ನಾವು ಸ್ವೀಕಾರ ಮಾಡದೇ ಇರೋದಕ್ಕೆ ನಮ್ಮ ಮನಸ್ಸು ಬರೋದಿಲ್ಲ. ಆದ್ರೆ ಈ ವೇದಿಕೆ ಇವೆಲ್ಲವನ್ನ ಸ್ವೀಕಾರ ಮಾಡತಕ್ಕಂಥ ವೇದಿಕೆ ಅಲ್ಲ. ಬಹುಶಃ ಇವತ್ತಿನ ಈ ಒಂದು ಸಭೆ ರೈತರಿಗೆ ಒಂದು ಗೌರವವನ್ನು ತಂದುಕೊಡ್ತಕ್ಕಂಥ ಸಭೆ. ರೈತರ ಜೊತೆಯಲ್ಲಿ ಕೇವಲ ಪೂಟಾಟಿಕೆ ಮಾತುಗಳನ್ನ ನಿಂತ್ಕೊಂಡು ವೇದಿಕೆ ಮೇಲೆ ಆಡಿ ವಾಸ್ತವಕ್ಕೆ ಹೋಗ್ತಕ್ಕಂಥ ಅಂತಿಮ ಸಭೆ ಆಗಬಾರ್ದು ಅಂತಕ್ಕಂಥದ್ದು ನನ್ನ ಯುವ ಸಹೋದರ ಶರಣ್ಗೌಡರು ಇವತ್ತು ಸೂಕ್ಷ್ಮವಾಗಿ ಒಂದು ಮಾತನ್ನ ಹೇಳಿದ್ದಾರೆ. ಮತ್ತೊಬ್ಬರು ಮಾಜಿ ಶಾಸಕರು, ಹಿರಿಯರು, ಅನುಭವಿಗಳಾಗಿರ್ತಕ್ಕಂಥ ನಮ್ಮ ನಾಡಗೌಡರು ಸಾಹೇಬರಿಗೆ ನಾನು ಒಂದು ವಾರದ ಹಿಂದೆ ಕಾರ್ಯ ಮಾಡಿದೆ. ರಾಜ ವೆಂಕಟಪ್ಪ ನಾಯಕ್ ಅವರು ಮದ್ರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ನನ್ನ ಪ್ರೀತಿಯ ಆತ್ಮೀಯ ಶಾಸಕರಾಗಿರ್ತಕ್ಕಂಥ ನಮ್ಮ ನೇಮಿರಾಜ್ ಅಣ್ಣ ಅವರು, ಜೊತೆಯಲ್ಲಿ ಸಿ.ವಿ. ಚಂದ್ರಶೇಖರ್ ಅವರು ಕೊಪ್ಪಳದ ಮುಂದಿನ ಭವಿಷ್ಯದ ಶಾಸಕರಾಗ್ತಾರೆ ಇರ್ತಕ್ಕಂಥ ವಿಶ್ವಾಸ ನನ್ನಲ್ಲಿದೆ. ನಾವು ಒಂದಷ್ಟು ಜನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿದ್ವಿ. ಬಹಳ ಗಂಭೀರವಾದಂತಹ ವಿಚಾರ. ಕಲ್ಯಾಣ ಕರ್ನಾಟಕ ಭಾಗದ 4 ಜಿಲ್ಲೆಯ ರೈತರು ಅವರ ಬದುಕು ಇವತ್ತು ಬೀದಿಗೆ ಬಂದು ನಿಂತಿದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಮನೆಯಲ್ಲಿ ಕೈ ಕಟ್ಕೊಂಡು ಕೂತ್ಕೊಳ್ತಕ್ಕಂಥದ್ದು ಬೇಡ. ದಯಮಾಡಿ ಕೂಡಲೇ ನೀವೆಲ್ಲರೂ ಕೈ ಜೋಡಿಸಿ ಮನವಿ ಮಾಡ್ತೇನೆ. ನೀವು ಎಲ್ಲಿದ್ದೀರೋ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಾಡಗೌಡರು ಸಾಹೇಬರು ಕಾಲದಲ್ಲಿ ಹೋಗ್ತಾ ಇದ್ರು, ವಿಡಿಯೋ ಕಾನ್ಫರೆನ್ಸ್ ಜಾಯ್ನ್ ಆದ್ರು. ಈಗ ನಾವೆಲ್ಲರೂ ವಿಡಿಯೋ ಕಾನ್ಫರೆನ್ಸ್ ಮಾತನಾಡಿದ್ರು. ಶರಣ್ಗೌಡರಿಗೂ ಫೋನ್ ಮಾಡಿದ್ರು, ಅಕ್ಕ ಅವರು ಕರಿಯಮ್ಮಗೂ ಫೋನ್ ಮಾಡಿದ್ರು. ಅವರೆಲ್ಲರೂ ಒಂದೇ ಮಾತು ಹೇಳಿದ್ರು, ಇಂಥ ಒಂದು ಸಂದರ್ಭದಲ್ಲಿ ರೈತರ ಸಂಕಷ್ಟದಲ್ಲಿದ್ದಾಗ ನಾವು ಸುಮ್ಮನೆ ಕೂತ್ಕೊಳ್ತಕ್ಕಂಥದ್ದು ಬೇಡ. ನಾವು ಬೀದಿಗಿಳಿದು ಹೋರಾಟ ಮಾಡಬೇಕು. ರೈತರ ಜೊತೆಯಲ್ಲಿ ಸದಾಕಾಲ ಈ ಪಕ್ಷ ಹಿಂದೆನೂ ಇತ್ತು, ಮುಂದೆನೂ ಇರುತ್ತೆ. ಇವತ್ತೇನಾದ್ರೂ ಮುಂದಿನ ದಿನಗಳಲ್ಲಿ ಜನತಾದಳ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಹಿಂದಿನಿಂದಲೂ ಆಶೀರ್ವಾದ ಮಾಡ್ಕೊಂಡು ಬಂದಿರ್ತಕ್ಕಂಥ ವರ್ಗ ಇವತ್ತು ಯಾವ್ದಾಗಿದೆ ಅದು ರೈತಾಪಿ ವರ್ಗ ಅಂತಕ್ಕಂಥದ್ದನ್ನ ನಾವು ಮರಿಕೂಡ್ದು ನಾವು ಈ ಕೂಡಲೇ ಕೊಪ್ಪಳ ಜಿಲ್ಲೆಯಲ್ಲಿ ನಾಡಗೌಡರು ಸಾಹೇಬರ ನೇತೃತ್ವದಲ್ಲಿ
ಬೀದರ್ ಹೋಗಿದ್ದೆ, ಅಲ್ಲಿ ಎಷ್ಟು ಜನ ಹತ್ತಿ ಬೆಳೆಗಾರರು ಬೀದಿಗೆ ಬಂದ್ರು. ಹೋಗ್ಬೇಕು ಸರ್ಕಾರ ಒತ್ತಾಯ ಮಾಡುದು, ಪತ್ರಿಕಾಗೋಷ್ಠಿ ಮಾಡುದು, ನಮ್ಮ ಜೆಡಿಎಸ್ ನಾಯಕರು ಕೂಡ ಮಾತನಾಡಿದ್ರು. ಆದ್ರೆ ಯಾವುದೇ ರೀತಿ ಅತಿವೃಷ್ಟಿಯಲ್ಲಿ ಸಿಕ್ಕಂತ ರೈತರನ್ನ ಬದುಕಿಸ್ತಕ್ಕಂಥ ಕೆಲಸ ಇವರು ಮಾಡಲಿಲ್ಲ. ಕೊಡಿ ಎಕರೆ ಜಮೀನಿಗೆ ಒಂದು 25,000 ರೂಪಾಯಿ ಘೋಷಣೆ ಮಾಡಿ
ಕೊಟ್ಬಿಡಿ ಅಂದ್ರೆ ಕೊಟ್ಬಿಡೋದೇ ಸರ್ಕಾರ. ತಲೆಯವರು ಕೂತವ್ರೆ ದೇವರ ಶಾಸಕ. ಅವತ್ತು ನೋಡ್ತಾ ಇರ್ತೀವಿ ನಾವು ಎಷ್ಟು ಪಾದಯಾತ್ರೆಗಳು ಮಾಡ್ತಾರೆ. ಅಹೋರಾತ್ರಿ ಧರಣಿ ಒಂದು ಹೆಣ್ಣುಮಗಳಾಗಿ ಬೀದಿ ಕೂತ್ಕೊಂಡು ಅವ್ರ ಕ್ಷೇತ್ರದ ಜನತೆಗೆ ನನಗೆ ಅವಕಾಶ ಮಾಡಿಕೊಟ್ಟವ್ರೆ. ನಾನು ಜನಕ್ಕೆ ಮೋಸ ಮಾಡಬಾರ್ದು ಅಂತ ಇದು ಜಾತ್ಯತೀತ ಜನತಾದಳ ಪಕ್ಷದಲ್ಲಿರ್ತಕ್ಕಂಥ ಶಾಸಕರ ಮನಸ್ಥಿತಿ. ನಮ್ಮ ಹನುಮಂತಣ್ಣ ಮಾತಾಡ್ಬೇಕಾದ್ರೆ ನಾರಾಯಣಪುರ ಬಂದಡ್ಡ ಯೋಜನೆ ಬಗ್ಗೆ ಹೇಳ್ತಾ ಇದ್ರು. ಬಹುಶಃ ಅವ್ರು ಮಾತಾಡಕೊಟ್ಟ ಸುದೀರ್ಘವಾಗಿ ಮಾತಾಡ್ತಾರೆ, ಅಷ್ಟು ಅನುಭವ ಆಯ್ತು ಅವ್ರಿಗೆ. ಅವ್ರ ಮುಂದೆ ನಾವೆಲ್ಲ ಏನಿಲ್ಲ, ಸಮಯದ ಅಭಾವ ಅಂದ್ಬಿಟ್ಟು ಬೈಕ್ ಕೊಟ್ಬಿಟ್ರು. ಹಿಂಗು ನಾರಾಯಣಪುರ ಬಲದಂಡೆ ಯೋಜನೆ ಬಹುಶಃ ದೇವದುರ್ಗ ಆ ಕ್ಷೇತ್ರದ ಪರಿಸ್ಥಿತಿಗಳು ಏನಿತ್ತು ಒಂದು 25 ವರ್ಷದ ಹಿಂದೆ ಸಾಮಾನ್ಯ ದೇವೇಗೌಡ ಸಾಹೇಬರು ತಗೊಂಡಂತ ನಿರ್ಣಯದ ನಂತರ ಇವತ್ತು ದೇವದುರ್ಗದಲ್ಲಿ ಯಾವ ಒಂದು ಪರಿಸ್ಥಿತಿ ಇದೆ, ನೀರಾವರಿ ಅಂತಕ್ಕಂಥದ್ದು ಒಂದು ಕೊಟ್ಟು ನೀರನ್ನ ಕೂಡ ಕಾಣಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಆ ಬರಡು ಭೂಮಿಯಲ್ಲಿ ಸಂಪೂರ್ಣವಾಗಿ ನೀರಾವರಿ ಪ್ರದೇಶವಾಗಿ ಮಾಡಿ ರೈತರ ಬಾಳನ್ನ ನಾಶನಗೊಳಿಸ್ತಕ್ಕಂಥದ್ದು ಇದೇ ಸಾಮಾನ್ಯ ದೇವೇಗೌಡ ಸಾಹೇಬರು. ಅದಕ್ಕೆ ದೇವೇಗೌಡ ಸಾಹೇಬರಿಗೆ ಗೌರವ ಕೊಡಬೇಕು ಅಂತ ಅವರ ಒಂದು ಪುತ್ರಿಯನ್ನ ಅವ್ರ ಕಡೆಯಿಂದ ಅನಾವರಣಗೊಳಿಸಬೇಕು ಅಂತ ಆ ಭಾಗದ ರೈತರು ಬಹಳ ಪ್ರೀತಿಯಿಂದ ಅವರ ಕಲಿಸ್ಕೊಂಡಿದ್ರು. ಅದರಲ್ಲಿ ನಾವೆಲ್ಲ ಪುಣ್ಯ ಮಾಡಿದ್ವು, ಅವತ್ತು ವೇದಿಕೆಯನ್ನು ಹಂಚ್ಕೊಂಡು. ಇನ್ನು ಹಾನಗಟ್ಟಿ ಜಲಾಶಯವನ್ನ ಕೋಳೆಯನ್ನ ಎತ್ತಕ್ಕೆ ಏರಿಸತಕ್ಕ ಉದಾಹರಣೆಗಳು. ಬಹುಶಃ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ದೂರದೃಷ್ಟಿಯನ್ನು ಇಟ್ಕೊಂಡು, ಒಂದು ದೂರಾವಸ್ಥೆಯನ್ನು ಇಟ್ಕೊಂಡು, ಒಂದು ಕಲ್ಪನೆಯನ್ನು ಇಟ್ಕೊಂಡು ಏನಾದ್ರೂ ಈ ರಾಜ್ಯಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಅಂತ ನಾವು ಯಾವತ್ತೂ ಕೂಡ ಹೇಳ್ಕೊಳ್ಳೋದಿಲ್ಲ. ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ ನಮಗೆ ಅತ್ಯಂತ ಅಲ್ಪಾವಧಿ ಆಡಳಿತ ಪಕ್ಷದಲ್ಲಿತ್ತು, ಸರ್ಕಾರದ ಇತರ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಹುಶಃ ನೀರಾವರಿಗೆ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಬಹುಶಃ ದೊಡ್ಡ ಒಂದು ಐತಿಹಾಸಿಕವಾದಂತಹ ಒಂದು ಕೊಡುಗೆ. ಇತಿಹಾಸದಲ್ಲಿ ಯಾರು ಕೂಡ ಅದನ್ನು ಮರೆಮಾಚಲಿಕ್ಕೆ ಆಗಲಿಲ್ಲ. ಆ ರೀತಿಯಾದಂತಹ ಕಾರ್ಯಕ್ರಮಗಳು ನೀಡಿದ್ದಾರೆ. ಆದ್ರೆ ಅಲ್ಲಿಗೆ ಎಲ್ಲವೂ ಕೂಡ ಸಾಕಾಗತ್ತ ಅಂತಕ್ಕಂಥದ್ದು ಪ್ರಶ್ನೆ ಇವತ್ತು ನಮ್ಮೆಲ್ಲರೂ ಕಾಡ್ತಾ ಇದೆ. ಯಾಕಂದ್ರೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಡೆಲ್ಲಿನಲ್ಲಿದ್ದಾರೆ, ಹೌದು. ಆದ್ರೆ ಒಂದು ನಾನು ಯಾವಾಗಲೂ ಇತ್ತೀಚಿನ ದಿನಗಳಲ್ಲಿ ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾವೆಲ್ಲ ಹುಡುಗರು ಹಳೆ ಮೈಸೂರು ಪ್ರಾಂತ್ಯದಿಂದ ಬರ್ಬೋದು ಕಲ್ಯಾಣ ಕರ್ನಾಟಕ, ಆದ್ರೆ ಕಲ್ಯಾಣ ಕರ್ನಾಟಕ ನಿಮ್ಮ ಮುಗ್ಧ ಪ್ರೀತಿ, ನಿಮ್ಮ ಮುಖದಲ್ಲಿ ಆ ಒಂದು ಪ್ರೀತಿ, ಆ ಒಂದು ನಗು ನಮ್ಮನ್ನ ಯಾವ ರೀತಿ ನೀವು ಬರ್ಮಾಡ್ಕೊಳ್ತೀರಿ, ಸ್ವಾಗತ ಕೋರ್ತೀರಿ, ನಮ್ಮೇಲೆ ವಿಶ್ವಾಸ ಇಟ್ಕೊಂಡಿರಿ, ಇದೆಲ್ಲವನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಕಲ್ಯಾಣ ಕರ್ನಾಟಕ ಜನತೆಯ ನೋವಿಗೆ ಸ್ಪಂದಿಸ್ತಕ್ಕಂಥ ಒಂದು ಕೆಲಸ ಇವತ್ತು ನಮ್ಗೆಲ್ಲರಿಂದಲೂ ಕೂಡ ಆಗಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಗಟ್ಟಿಯಿಂದ ಇವತ್ತು ನಿಮಗೆ ಮಾತನಾಡ್ಕೊಂಡು ಬಯಸ್ತೇವೆ. ಸುಮ್ಮನೆ ಬಂದು ಭಾಷಣ ಬಿದ್ದು ಇವತ್ತು ಓದ್ವು 4 ಮಾತು ಕೇಳಿದ್ರು ನೀವು ಒಂಟ್ರಿ ಹೋಗಿ ಅಂತಕ್ಕಂಥದ್ದಾದ್ರೆ ಇವತ್ತು ರೈತರು ಏನ್ ಸಂಕಷ್ಟ ಎದುರಿಸ್ತಾ ಇದ್ದಾರೆ ಇದನ್ನ ಸರಿಪಡಿಸ್ತಕ್ಕಂಥವ್ರು ಯಾರು? ಇವತ್ತು ಒಂದು ಮಾತು ಈ ವೇದಿಕೆ ಮೂಲಕ ನಾಡೋಡು ಸಾಹೇಬರ ಒಂದು ಪರ್ಮಿಷನ್ ಇಂದ ನಾನು ಈ ಇರ್ತಕ್ಕಂಥ ಎಲ್ಲ ನಮ್ಮ ಹಾಲಿ ಮಾತಿ ಶಾಸಕರ ಒಂದು ಪರ್ಮಿಷನ್ ತಗೊಂಡು ಒಂದು ಮಾತನ್ನ ಕೊಡ್ತೇನೆ. ಶರಣ್ ಗೌಡ್ರು ಹೇಳಿದಂತ ಮಾತನ್ನೇ ವಾಪಸ್ ಹೇಳ್ತಾರೆ. ದಯವಿಟ್ಟು ಇನ್ನೊಂದು 8-10 ದಿನ ಈ ಸರ್ಕಾರಕ್ಕೆ ಗಡುವು ಕೊಡೋಣ. ಈ ಸರ್ಕಾರ ಸಕಾರಾತ್ಮಕವಾಗಿ ರೈತರ ಸಮಸ್ಯೆಗೆ ಸ್ಪಂದನೆಯನ್ನ ಕೊಟ್ಟಿಲ್ಲ ಅಂತಕ್ಕಂಥದ್ದಾದ್ರೆ ತುಂಗಭದ್ರಾ ಡ್ಯಾಮ್ ಹತ್ರ ಹೋಗಿ ಅದೇನು ಹೋರಾಟ ಮಾಡಬೇಕು, ಏನ್ ಪ್ರತಿಭಟನೆ ಮಾಡಬೇಕು ಮುಂದುವರಿಸೋಣ. ಉತ್ತರ ಸರ್ಕಾರದ ಅಧಿಕಾರಿಗಳು ಉತ್ತರ ಕೊಡಬೇಕು, ಉಸ್ತುವಾರಿ ಮಂತ್ರಿಗಳು ಬರಬೇಕು, ಉಪಮುಖ್ಯಮಂತ್ರಿಗಳ ಗೌರವಾನ್ವಿತ ಜಲಸಂಪನ್ಮೂಲ ಸಚಿವರು ದಯಮಾಡಿ ಬನ್ನಿ ಸಾರ್. ಇಲ್ಲಿ ಕುರ್ಚಿ ಎಲ್ಲೂ ಹೋಗಲ್ಲ, ಅಲ್ಲೇ ಮುಖ್ಯಮಂತ್ರಿ ಕುರ್ಚಿ. ರೈತ ಆತ್ಮಹತ್ಯೆ ಮಾಡ್ಕೊಳ್ತಾವ್ರಿ ಸ್ವಾಮಿ, ಯಾಕೆ
ಆ ಒಬ್ಬನ